टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಕೊಟ್ಟರೆ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ ಮಹದೇವಪ್ಪನವರೇ, ನೀವು ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂತಹ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸಿಗಂದೂರು ಸೇತುವೆಗೂ DPR ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ತೊಗೊಳಕ್ಕೆ ಹೋಗಿದ್ರಿ ಸರ್. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದರೆ ಅದಕ್ಕೆ DPR ಮಾಡಿದವರು ಯಾರು ಸರ್? ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟವನೇ ಅಂತಾದರೆ ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ DPR ಮಾಡಿರಬೇಕಲ್ಲ. ಆ ಮುಲ್ಲಾ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್. DPR ಇಲ್ದಲೇ ಸೇತುವೆನೂ ಕಟ್ಟೋಕ್ಕಾಗಲ್ಲ, ಕನ್ನಂಬಾಡಿ ಅಂತ ಕಟ್ಟೆನೂ ಅಣೆಕಟ್ಟನ್ನು ಕೂಡ ಕಟ್ಟೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಾನೆ ಅಂತಂದರೆ ಯಾವುದೋ ಮುಲ್ಲನೋ ಮೌಲ್ವಿನೋ ಅದಕ್ಕೆ DPR ಮಾಡಬೇಕಲ್ಲ. ದಯವಿಟ್ಟು ಆತನ ಹೆಸರನ್ನು ಹೇಳಿಬಿಡಿ ಸರ್. ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಜ್ಞಾನಾರ್ಜನೆ ಆದಂಗೆ ಆಗುತ್ತೆ ಸರ್. ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವ್ರು ಹುಟ್ಟೇ ಇರಲಿಲ್ಲ. ಹಾಗಾದರೆ ಯಾರಾದರೂ DPR ಮಾಡಿರಲೇಬೇಕಲ್ವ ಸರ್? ಸರ್, ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಆಗ ವಿಶ್ವೇಶ್ವರಯ್ಯನಂತಹ ಅಪ್ರತಿಮ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ. ಹಾಗಾದರೆ DPR ಮಾಡಿದವರು ಯಾರು ಸರ್? ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಜನಾನುರಾಗಿ ದೊರೆ ಇಲ್ಲದಿದ್ದರೆ, ಹಾಗೆ ವಿಶ್ವೇಶ್ವರಯ್ಯನವರಂತಹ ಜಗದ್ವಿಖ್ಯಾತ ಇಂಜಿನಿಯರ್ ಇಲ್ಲ ಅಂತಂದಿದ್ದರೆ ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಸಾಧ್ಯವಾಗ್ತಿತ್ತು ಸರ್. ಟಿಪ್ಪು 1799ರಲ್ಲೇ ಸತ್ತೋಗಿದ್ದಾನೆ. ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು 1911ರಲ್ಲಿ. 1799ರಲ್ಲಿ ಸತ್ತೋಗಿದ್ದಾನೆ, 1911ರಲ್ಲಿ ಪ್ರಾರಂಭವಾಗಿದೆ. ಒಂದು ಶತಮಾನಕ್ಕಿಂತ ಹೆಚ್ಚು ಟೈಮು ಯಾರು ಏನು ಮಾಡ್ತಿದ್ರು ಸರ್? ಹಾಗಾದರೆ ಟಿಪ್ಪು ಅವತ್ತೇ ಅಡಿಗಲ್ಲು ಇಟ್ಟಿದ್ರೆ ಅದ್ರ ಕಾರ್ಯಾರಂಭ ಆಗಿರಬೇಕಿತ್ತಲ್ವ? ಯಾವ ಇಸ್ವಿನಲ್ಲಿ ಅಡಿಗಲ್ಲು ಇಟ್ಟ ದಯವಿಟ್ಟು ಹೇಳಿ ಸರ್. ಸರ್, ನೀವು ದಲಿತ ಸಮಾಜಕ್ಕೆ ಸೇರಿದಂಥವ್ರು. ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯೋದಕ್ಕಿಂತ ಸಾಕಷ್ಟು ಮೊದಲೇ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟು ಆ ಸಮಾಜದ ಶ್ರೇಯೋಭಿವೃದ್ಧಿಗೆ ದೇಶಕ್ಕೆ ಮಾದರಿಯಾಗುವಂತಹ ಕೆಲಸವನ್ನು ಮಾಡಿದಂತಹ ನಾಲ್ವಡಿಯವರ ಬಗ್ಗೆ ಯಾಕೆ ಸರ್ ನಿಮಗೆ ಇಷ್ಟೊಂದು ಕೋಪ? ಯತೀಂದ್ರ ಅವರು ಅವಹೇಳನ ಮಾಡಿರು, ಈಗ ನೀವು ಅವಹೇಳನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಇಂತಹ ದೊಡ್ಡ ವ್ಯಕ್ತಿ ಬಗ್ಗೆನೂ ಕೂಡ ನೀವು ಯಾಕೆ ಈ ದ್ವೇಷವನ್ನು ಕಾರ್ತಾ ಇದ್ದೀರಿ? ಇವತ್ತು ಹುಣಸೂರಿನಿಂದ ಗಜಪಯಣ ಪ್ರಾರಂಭ ಆಗ್ತಾಯಿದೆ. ನೀವು ಅಲ್ಲೂ ಕೂಡ ನೀವೇ ಗಜಪಯಣವನ್ನು ಪ್ರಾರಂಭೋತ್ಸವಕ್ಕೆ ನೀವೇ ಬರ್ತೀರಿ ಅಂತ ಅನಿಸುತ್ತೆ. ದಯವಿಟ್ಟು ಅಲ್ಲೂ ಹೇಳಿಬಿಡಿ, ಟಿಪ್ಪು ಸುಲ್ತಾನ್ನೇ ಈ ದಸರಾವನ್ನು ಪ್ರಾರಂಭ ಮಾಡ್ದ ಅಂತೇಳಿ ಮೈಸೂರು ಜನ ಧನ್ಯರಾಗಿಬಿಡ್ತಾರೆ. ಮಹದೇವಪ್ಪನವರೇ, ನೀವು ಹೇಳಿ ಕೇಳಿ ಒಬ್ಬ ಜ್ಞಾನಿ ಇದ್ದೀರಿ. ನಿಮ್ಮಿಂದ ಈ ಮಾತನ್ನು ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ.